ಕಾಂತಾರ ಸಿನಿಮಾ ನೋಡಿದರೆ ಅಲ್ಲಿ ಅಚ್ಯುತರಾವ್ ದೈವಪಾತ್ರಿ ಹತ್ರ ಅಂದರೆ ಜೀಪಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಹೇಗೆ ಸಾಕ್ತಾ ಇದೆ ಜೀವನ, ಸಾಕ್ತಾ ಇದೆ ಅಂತ ಹೇಳ್ತಾರೆ ದೈವಪಾತ್ರಿ. ಆಗ ಅಚ್ಯುತ್ ಕುಮಾರ್ ಹೇಳ್ತಾರೆ, ಜೀವನವಿರೋದು ಸಾಗಿಸೋದಕ್ಕಲ್ಲ, ಅನುಭವಿಸೋದಕ್ಕೆ ಅಂತ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ನೀವು ಮಡಿಕೇರಿಯ ಒಂದು 80 ವರ್ಷದ ತಾಯಿ, ಅವರ 50 ವರ್ಷದ ಮಗ, ಅವರು ಕೂಡ ಸೇಮ್ ಏಜ್ ಥರ ಇದ್ದಾರೆ. ಅವ್ರಿಗೆ ಹೆಂಗೆ ಅನಿಸಿರ್ಬೋದು ಅಂತಂದರೆ, ಈ ಭೂಮಿಗೆ ಯಾಕೆ ಬಂದ್ವಿ ನಾವು? ಆ ತಾಯಿಯ ಕಣ್ಣನ್ನು ನೀವು ನೋಡಬೇಕು, ಯಾಕಪ್ಪ ಸಾವು ಬರ್ತಾ ಇಲ್ಲ, ಯಾಕೆ ಇಟ್ಟಿದ್ಯಪ್ಪ ಅನ್ನೋ ರೀತಿಯಲ್ಲಿತ್ತು ಅವರ ಮುಖ. ಅಂದರೆ ಬದುಕೋದಕ್ಕೆ ಒಂದು ಆಶಾಭಾವನೆ ಇಲ್ಲ, ಏನೇನೂ ಇಲ್ಲ, ಯಾರೂ ಇಲ್ಲ, ನಮ್ಮನ್ನು ಹೇಳೋರು ಕೇಳೋರು, ನಮಗೊಂದು ಕರೆದು ಮಾತಾಡಿಸೋರು, ನೀರು ಕೊಡೋರು, ಒಂದು ಏನೇನೂ ಇಲ್ಲ. ಒಂದು ಮನೆ ಇದೆ, ಆ ಮನೆಯ ಪರಿಸ್ಥಿತಿ, ಒಬ್ಬ ಅಜ್ಜಿ, ಆಮೇಲೆ ಅವರು ವಿಕಲಚೇತನರು, ಆಮೇಲೆ ಅಲ್ಲಲ್ಲಿ ಮಲಮೂತ್ರಗಳೆಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡೋರಿಲ್ಲ, ಬರಬೇಕಾದ ಪೆನ್ಷನ್ ಬರ್ತಾ ಇಲ್ಲ, ಯಾರ ಹತ್ರ ಹೇಳೋದು? ಆಗ ಅವರಿಗೆ ಕಂಡಿದ್ದು ನಮ್ಮ ಮಡಿಕೇರಿ ರಿಪೋರ್ಟರ್ ಅನು ಕಾರ್ಯಪ್ಪ ಮುಖಾಂತರ ಸೂಪರ್ 3 ವೇದಿಕೆ. ಆಯಿತು, ಏನು ಕಡಿದು ಕಟ್ಟೆ ಹಾಕಿದ್ರಿ ಶೆಟ್ರೆ ಅಂತ ನೀವು ಕೇಳಿದ್ರೆ, ಎಸ್, ಕಡಿದು ಕಟ್ಟೆ ಹಾಕಿದ್ದೀವಿ. ಭಾಳ ಹೆಮ್ಮೆ ಇದೆ ನನಗಿದನ್ನು ಹೇಳೋದಕ್ಕೆ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಕಂಡು ಕೇಳರಿಯದ ಸೂಪರ್ 3 ಇಂಪ್ಯಾಕ್ಟ್ ಈ ಕುಗ್ರಾಮದಲ್ಲಿ ನಡೆಯಿತು. ಒಂದು ಮಹಾ ಮ್ಯಾಜಿಕ್, ಇದು ಮ್ಯಾಜಿಕ್. ಬಹುಶಃ ಈ ಸುದ್ದಿ ನೋಡಿದಾಗ ಮಾಧ್ಯಮದಲ್ಲಿ ಹಿಂಗೆಲ್ಲ ಮಾಡಲಿಕ್ಕಾಗತ್ತಾ ಅಂತ ಖಂಡಿತವಾಗ್ಲೂ ನೀವು ಅಂದ್ಕೋತೀರಿ. ತಾಲೂಕು ಆಡಳಿತ, ಜಿಲ್ಲಾ ವೈದ್ಯರ ತಂಡ, ಯಾರೂ ಇಲ್ಲದ ಮನೆಗೆ ಇಡೀ ಜಿಲ್ಲಾಡಳಿತವೇ ಬಂದು ಬಿದ್ದಿದೆ. ಬಂದು ಬಿದ್ರೇನಂತೆ ಏನಾಯ್ತು ಅವ್ರಿಗೆ? ಹಿಂಗೆಲ್ಲ ಇರುತ್ತಲ್ವಾ ನೋಡಿ ವೀಕ್ಷಕರೇ. 80 ವರ್ಷದ ಆ ಅಜ್ಜಿ, ಅವರ ಮಗ, ಅವರ ಸಮಸ್ಯೆ, ಅವ್ರಿಗೆ ಬರಬೇಕಾದಂಥ ಪೆನ್ಷನ್ ದುಡ್ಡು ಬರ್ತಾ ಇರಲಿಲ್ಲ. ನಾವು ಕೇವಲ ಆ ಸುದ್ದಿ ಮಾಡಿ ನಿಲ್ಲಿಲ್ಲ. ಅವರು, ಆ ತಾಯಿ ಮತ್ತು ಮಗ ಒಂದು ಹೊಸ ಮನ್ವಂತರವನ್ನು ಕಾಣಬೇಕಾಗಿತ್ತು ನಮಗೆ. ನಮ್ಮ ಆಸೆ ಅದಾಗಿತ್ತು. ಭಗವಂತ ಕೂಡ ಆ ಆಸೆಯನ್ನು ನೆರವೇರಿಸಿದ. ಹೆಂಗೆ ಅಂತ ಹೇಳ್ತೀರಾ? ಈ ಸ್ಟೋರಿ ನೋಡಿ, ಸ್ವಲ್ಪ ಸುದೀರ್ಘವಾಗಿದೆ, ಆದರೆ ಅತ್ಯುತ್ತಮವಾಗಿದೆ. ನಾನು ತುಂಬ ಖುಷಿ ಪಡ್ತಾ ಇದ್ದೀನಿ ಇವತ್ತು ನೋಡಿ ಈ ಸ್ಟೋರಿ. ಎಸ್ ವೀಕ್ಷಕರೇ, ತಾಯಿಗೆ ಸೇವೆ ಮಾಡಬೇಕಿದ್ದ ಮಗ ಹುಟ್ಟಿನಿಂದಲೇ ವಿಶೇಷ ಚೇತನ. ಕೈಕಾಲಲ್ಲಿ ಸ್ವಾಧೀನ ಇಲ್ಲ, ಕಣ್ಣು ಕಾಣಲ್ಲ, ಮಾತು ಬರದ ಮಗ. ಮನೆಯಲ್ಲಿ ಇಬ್ಬರೇ ಇದ್ರೂ ಇವರನ್ನ ಹೇಳೋರು ಕೇಳೋರಿಲ್ಲ. ಯಾವಾಗ ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆಯ್ತೋ ಇಡೀ ಕರುನಾಡಿನ ಹೃದಯಗಳು ಮಿಡಿದಿವೆ. ಇದು ಅಂತಿಂತ ಇಂಪ್ಯಾಕ್ಟ್ ಅಲ್ಲ, ಜಗ ಮೆಚ್ಚುವ ಮಾನವೀಯ ಇಂಪ್ಯಾಕ್ಟ್. ದಿನಾಂಕ 30/8/2024, ಸಮಯ ಮಧ್ಯಾಹ್ನ 12 ಗಂಟೆ. ತಾಯಿ ಮಗ ಕಂಗಾಲಾಗಿದ್ರು. ಹೌದು, ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಕರಿಗೆ ಗ್ರಾಮದ ಕೊಚ್ಚಿ ಕಾಲೋನಿಯಲ್ಲಿ ಅಮ್ಮ ಮಗ ವಾಸ ಮಾಡ್ತಾ ಇದ್ರು. ಮಗನಿಗೆ ಕಣ್ ಕಾಣಲ್ಲ, 2 ಕಾಲುಗಳು ಸ್ವಾಧೀನ ಕಳೆದುಕೊಂಡು ನಡೆಯಲಾಗದೆ ಮನೆಯೊಳಗೆ ಕುಳಿತುಕೊಳ್ಳುವ ಪರಿಸ್ಥಿತಿ ಇತ್ತು. ಮೊದಲು 1200 ರೂಪಾಯಿ ಪಿಂಚಣಿ ಬರ್ತಾ ಇತ್ತು. ಆದರೆ 2018ರಿಂದ ಪಿಂಚಣಿ ನಿಂತು ಹೋಗಿ ಅಮ್ಮನಿಗೆ ಬರ್ತಾ ಇದ್ದ ಪೆನ್ಷನ್ ನಲ್ಲಿ ಜೀವ ಸಾಗಿಸ್ತಾ ಇದ್ರು. ಇವರ ನೆರವಿಗೆ ನಿಲ್ಲೋಣ ಅಂತ ಕರೆ ಕೊಟ್ವಿ. ಈಗ ಸರ್, ಅವರಿಗೆ 2018ರಿಂದ ಬರ್ತಾ ಇಲ್ಲ, ನಡ್ಕೊಂಡು ಹೋಗೋಕ್ಕೂ ಆಗ್ತಾ ಇಲ್ಲ. ಇಲ್ಲ ಅಂತಂದ್ರೆ ನಾನು ಕರ್ಕೊಂಡ್ಬರ್ತಿದ್ದೆ ಹೆಂಗಾದರೂ ಮಾಡಿ. ಅವನು ಪಿಂಚಣಿ ಒಂದು ಬರೋಂಗೆ ಮಾಡಬೇಕು ಸರ್ ಶಿವಕುಮಾರ್. ಥ್ಯಾಂಕ್ ಯು ಶಿವಕುಮಾರ್ ಅವರು, ಒಳ್ಳೆಯದಾಗಲಿ. ದೃಶ್ಯ 1, ಹರಿದು ಬಂತು ಹಣದ ನೆರವು. ಸೂಪರ್ 3ಯಲ್ಲಿ ದಿನಸಿ ಪದಾರ್ಥ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಕರೆ ಕೊಟ್ವಿ. ಆಗ ನಾಡಿನ ಜನ ತಮ್ಮ ಕೈಲಾದಷ್ಟು ಹಣಕಾಸಿನ ನೆರವು ನೀಡಿದ್ರು. ಸುದ್ದಿ ವೈರಲ್ ಆಗ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು. ಸೂಪರ್ 3ಯಲ್ಲಿ ತಾಯಿ ಮಗನ ಸುದ್ದಿ ವೈರಲ್ ಆಗ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತರು. ಜಿಲ್ಲಾಧಿಕಾರಿ, ತಹಶೀಲ್ದಾರ್, ಕಂದಾಯ ಅಧಿಕಾರಿಗೆ ಕರೆ ಮಾಡಿ ಸಮಸ್ಯೆ ಕ್ಲಿಯರ್ ಮಾಡಿ ಅಂತ ತಿಳಿಸಿದ್ದಾರೆ. ದೃಶ್ಯ 2, ರೆವಿನ್ಯೂ ಇನ್ಸ್ಪೆಕ್ಟರ್ ಅಂಡ್ ಟೀಮ್ ಎಂಟ್ರಿ.
ಡಿಸಿ ಸೂಚನೆಯಂತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಶಿವಕುಮಾರ್ ಹಾಗೂ ಅವರ ತಂಡ ನರಿಯಂಬಾಡಿಗೆ ಮನೆಗೆ ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ರು. ಬಳಿಕ ತಾಯಿಗೆ ಒಂದು ಆಹಾರದ ಕಿಟ್ ಜೊತೆಗೆ ಹಣ ಸಹಾಯ ಮಾಡಿದ್ರು. ದೃಶ್ಯ 3, ಆಫೀಸ್ಗೆ ಬಂತು ವೀಲ್ ಚೇರ್. ನಮ್ಮ ಸುದ್ದಿ ನೋಡಿದ ದಾನಿಯೊಬ್ರು ಖುದ್ದು ಒಂದು ವೀಲ್ ಚೇರ್ ಕಚೇರಿಗೆ ಕಳುಹಿಸಿಕೊಟ್ರು. ವೀಲ್ ಚೇರ್ ಅನ್ನ ನಮ್ಮ ಸ್ಟುಡಿಯೋದಲ್ಲಿ ಪ್ಯಾಕಿಂಗ್ ಓಪನ್ ಮಾಡಿ ವೀಕ್ಷಕರಿಗೆ ತೋರಿಸಿದ್ವಿ. ಇದು ರಿಪಬ್ಲಿಕ್ ಕನ್ನಡ ಆಫೀಸ್ಗೆ ವೀಲ್ ಚೇರ್ ಬರುತ್ತೆ. ಆಮೇಲೆ ಇದನ್ನು ಕೊಟ್ಟಿರೋದು ಒಬ್ಬರು ಮಹಿಳೆ. ಆಮೇಲೆ ವಿಶೇಷ ಏನಪ್ಪ ಅಂತಂದರೆ ಆ ಮಹಿಳೆ ನಮ್ಮ ಆಫೀಸಲ್ಲೇ ಇದ್ದಾರೆ. ಹೇಳ್ಬೇಡಿ ಶೆಟ್ರೆ ಅಂತೇಳಿ ಕೊಡಿಸಿದ್ದಾರೆ. ಇರಲಿ. ಆಮೇಲೆ ವೀಲ್ ಚೇರ್ ಸಕ್ಕತ್ತಾಗಿದೆ. ಅದನ್ನು ಒಂದು ವ್ಯವಸ್ಥೆ ಮಾಡ್ತೀವಿ ಅವರಿಗೆ, ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಲಿಕ್ಕೆ. ದೃಶ್ಯ 4, ಮಡಿಕೇರಿಗೆ ತಲುಪಿತು ವೀಲ್ ಚೇರ್. ಇನ್ನು ದಾನಿಯೊಬ್ಬರು ಕೊಟ್ಟ ವೀಲ್ ಚೇರ್ ಅನ್ನ ನಮ್ಮ ಕೊಡಗು ಪ್ರತಿನಿಧಿ ಅನುಕಾರ್ಯಪ್ಪನವರು ಕರಿಕೆ ಗ್ರಾಮದ ಕೊಚ್ಚಿ ಕಾಲೋನಿಗೆ ತಲುಪಿಸುವಂತಹ ಕೆಲಸ ಮಾಡಿದ್ರು. ದೃಶ್ಯ 5, ವೀಲ್ ಚೇರ್ ಮೇಲೆ ವಿಶೇಷ ಚೇತನ. ಗ್ರಾಮಕ್ಕೆ ಬರ್ತಾ ಇದ್ದಂತೆ ಸ್ಥಳೀಯರು ಅಮ್ಮ ಮಗನ ನೆರವಿಗೆ ಬಂದ್ರು. ವೀಲ್ ಚೇರ್ ಬಾಕ್ಸ್ ಓಪನ್ ಮಾಡಿ ವಿಶೇಷ ಚೇತನ ನರಿಯಂಬಾಡಿಯನ್ನು ವೀಲ್ ಚೇರ್ ಮೇಲೆ ಕೂರಿಸಲಾಯಿತು. ದೃಶ್ಯ 6, ಜಿಲ್ಲಾಸ್ಪತ್ರೆ ವೈದ್ಯರ ತಂಡವೇ ಎಂಟ್ರಿ. ಪೆನ್ಷನ್ ಬಾರದೆ ಪರದಾಡ್ತಾ ಇದ್ದ ಅಂಗವಿಕಲ ನರಿಯಂಬಾಡಿ ತಾಯಿ ಚಿಟ್ಟೆ ಮನೆಗೆ ಕೊಡಗು ಜಿಲ್ಲಾಸ್ಪತ್ರೆ ವೈದ್ಯರ ತಂಡವೇ ಎಂಟ್ರಿ ಕೊಡ್ತು. ಆರ್ಥೋಪೆಡಿಕ್ ಸರ್ಜನ್ ಶ್ರೀಧರ್, ಫಿಸಿಷಿಯನ್ ಡಾಕ್ಟರ್ ಚೇತನ್, ಡಾಕ್ಟರ್ ನಿರಂಜನ್, ಮಾನಸಿಕ ತಜ್ಞರು ರಮೇಶ್, ಡಾಕ್ಟರ್ ಮಂಜುನಾಥ್ ಆಗಮಿಸಿದ್ರು. ದೃಶ್ಯ 7, ವಿಶೇಷ ಚೇತನಿಗೆ ಹೆಲ್ತ್ ಚೆಕಪ್. ವಿಶೇಷ ಚೇತನ ನರಿಯಂಬಾಡಿಗೆ ಬಿಪಿ, ಶುಗರ್, ಕಣ್ಣು ತಪಾಸಣೆಯನ್ನ ನಡೆಸಲಾಯಿತು. ದೃಶ್ಯ 8, ಅಂಗವೈಕಲ್ಯ ದೃಢೀಕರಣ ಪತ್ರ ವಿತರಣೆ. ನರಿಯಂಬಾಡಿಗೆ ಪಿಂಚಣಿ ಬರಬೇಕು ಅಂದ್ರೆ ಅಂಗವೈಕಲ್ಯ ದೃಢೀಕರಣ ಪತ್ರ ಬೇಕಾಗಿತ್ತು. ಇಡೀ ಜಿಲ್ಲಾಸ್ಪತ್ರೆ ವೈದ್ಯ ತಂಡ ಆಗಮಿಸಿ ಸ್ಪಾಟ್ನಲ್ಲೇ ಅಂಗವೈಕಲ್ಯ ದೃಢೀಕರಣ ಪತ್ರವನ್ನ ನೀಡಿದ್ದಾರೆ. ರಿಪಬ್ಲಿಕ್ ಟಿವಿನಲ್ಲಿ ಈ ಥರ ಒಂದು ಕರಿಕೆ ಗ್ರಾಮದಲ್ಲಿ ಒಬ್ಬರು ಡಿಸಬಿಲಿಟಿ ಅವರಿಗೆ ಇಂದ ಬಳಲ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಮತ್ತು ಟೀಮಿನವರೆಲ್ಲರೂ ಕೂಡ ಬಂದು ಇವತ್ತು ಈ ಗ್ರಾಮಕ್ಕೆ ವಿಸಿಟ್ ಮಾಡಿ ಅವ್ರನ್ನ ತಪಾಸಣೆ ಮಾಡಿ ಅವ್ರಿಗೆ ಅಂಗವಿಕಲತೆ ಪ್ರಮಾಣ ಪತ್ರದ್ದು ಅವ್ರದ್ದು ಎಷ್ಟು ಬರ್ಬೋದು ಅಂತ ಅಂದಾಜು ಮಾಡಿ ಅವರಿಗೆ ಕೊಟ್ವಿ. ಅದೇ ರೀತಿ ಅವರ ತಮ್ಮನೂ ಕೂಡ ಇದೇ ಮನೆಯಲ್ಲಿದ್ದರು. ಅವರು ಕೂಡ ಬುದ್ಧಿಮಾಂದ್ಯತೆಯಿಂದ ಇದ್ದಿದ್ದರಿಂದ ಅವ್ರಿಗೂ ಕೂಡ ಅಂಗವಿಕಲತೆ ಪ್ರಮಾಣ ಪತ್ರನ ಇವತ್ತು ಕೊಡುವಂಥ ವ್ಯವಸ್ಥೆ ಐತೆ. ದೃಶ್ಯ 9, ರೇಷನ್ ಕಿಟ್ ಸಹಾಯಧನ ವಿತರಣೆ.
ಕನ್ನಡಿಗರು ಸಹಾಯ ಮಾಡಿದ್ದ 10,500 ರೂಪಾಯಿಯಲ್ಲಿ ಬಡ ಕುಟುಂಬಕ್ಕೆ ಬೇಕಾಗಿದ್ದ ರೇಷನ್ ಕಿಟ್, ಬೆಡ್ ಶೀಟ್, ಬಟ್ಟೆಗಳನ್ನ ನೀಡಲಾಯಿತು. ಉಳಿದ 3,500 ರೂಪಾಯಿಯನ್ನ ತಾಯಿ ಚಿಟ್ಟಿಗೆ ನೀಡಲಾಯಿತು. സന്തോഷമായി, നല്ലോണം സന്തോഷമായി. എനിക്ക് എന്തെല്ലാം വന്ന് സാധനം അരി വന്ന് പൈസ കിട്ടി, സന്തോഷം. എനിക്ക് സന്തോഷമായി. ഡോക്ടറെല്ലാം വന്ന് ചെക്ക് ಮಾಡಿ എല്ലാവരും വന്നിട്ട് നോക്കിയിട്ട് പോയി. കർണാടകത്തിലെ ആൾക്കാർക്കെല്ലാം നന്ദി. ದೃಶ್ಯ 10 ರೈತ ಮಾದಪ್ಪರಿಂದ ಸಹಾಯಧನ. ಇನ್ನು ಸೂಪರ್ 3 ವರದಿ ನೋಡಿ ಭಾಗಮಂಡಲದಿಂದ ಆಗಮಿಸಿದ ಪಿ ಮಾದಪ್ಪ ಎಂಬುವವರು ಚಿಟ್ಟೆ ಕುಟುಂಬಕ್ಕೆ 1,000 ರೂಪಾಯಿ ನೀಡಿದ್ದು ಅಲ್ಲದೆ, ನಾನು ಬದುಕಿರೋವರೆಗೆ ಪ್ರತಿ ತಿಂಗಳು 1,000 ರೂಪಾಯಿ ಅವರ ಅಕೌಂಟಿಗೆ ಜಮೆ ಮಾಡುವುದಾಗಿ ತಿಳಿಸಿದ್ರು. ಪ್ರತಿ ತಿಂಗ ನಿಮಗೆ ನಾನು 1,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಈ ಅಕೌಂಟ್ ನಂಬರ್ ತಗೊಂಡಲ್ಲ ಹಾಕಿನಿ ನಾನಿರುವವರೆಗೆ. ಆರ್ ಕನ್ನಡ ಚಾನಲ್ನಲ್ಲಿ ಸುದ್ದಿ ನೋಡಿ ಕೊಡುವ ಮನಸ್ಸು ಮಾಡಿದ್ದಾರೆ. ಸಹಾಯ ಅಂತ ಹೇಳಿದ್ರೆ ಅವರು ಇಷ್ಟಪಟ್ಟರೆ ಒಂದೇ ಸರಿಗೆ ಒಂದು 10,000 ರೂಪಾಯಿ ಕೊಡ್ತೀನಿ, ಇಲ್ಲಾಂದರೆ ತಿಂಗಳು ಅವರ ಅಕೌಂಟಿಗೆ 5ನೇ ತಾರೀಕೊಳಗೆ 1,000 ರೂಪಾಯಿ ಹಾಕ್ತೀನಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಹಾಕ್ತೀನಿ. ಜಯಪ್ರಕಾಶ್ ಶೆಟ್ಟಿಯವರ ಕಾರ್ಯಕ್ರಮ ಮುಂದೆನೇ ನೋಡ್ತಿದ್ದೆ, ಇವಾಗಲೂ ನೋಡ್ತಾ ಇದ್ದೀನಿ. ಖುಷಿ ಆಗ್ತದೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅದೇ ಥರ ಅವರು ಮುಂದುವರಿಲಿ, ನಮಗೆ ಸಹ ಅವಕಾಶ ಆಗ್ತಾಯಿದೆ. ದೃಶ್ಯ 11 ತಮ್ಮ ಪಿಂಚಣಿ ಹಣ ಕೊಟ್ಟ ಮಹಾದಾನಿ. ಹುಬ್ಬಳ್ಳಿ ಮೂಲದ ವಿಜಯ್ ಕುಮಾರ್ ಅಗಡಿಯವರು ಶಿವಮೊಗ್ಗದಲ್ಲಿ ವಾಸವಾಗಿದ್ದಾರೆ. ಅವರು ನಮ್ಮ ಪ್ರತಿನಿಧಿ ಭೀಮಾ ನಾಯಕರನ್ನ ಹುಡುಕಿ ತಮ್ಮ ವೃದ್ಧಾಪ್ಯ ವೇತನದಿಂದ 500 ರೂಪಾಯಿ ಸಹಾಯಧನವನ್ನ ಮಾಡಿದ್ರು. ಕಾರ್ಯಕ್ರಮ 3 ಸಲ ನೋಡಿದ್ದೀನಿ. ಆಮೇಲೆ ಡೈಲಿ ನೋಡ್ತಾ ಇರ್ತಾನೆ, ಬೇರೆ ಎಲ್ಲ ನೋಡ್ತಾ ಇರ್ತಾನೆ, ಭಾಳ ನೋಡ್ತಾ ಇರ್ತಾನೆ. ಅವೆಲ್ಲ ಟೋಟಲಿ ಅವರು ಹ್ಯಾಂಡಿಕ್ಯಾಪು. ಅವರು ತಾಯಿನೇ ಇದ್ದಾರೆ, 80 ವರ್ಷ, ಎದ್ದಾಡೋಂಗಿಲ್ಲ. ಆಮೇಲೆ ಯಾವುದೋ ಒಂದು ಹಳ್ಳಿ, ಯಾವುದೋ ಒಂದು ಕುಗ್ರಾಮ ಹಳ್ಳಿ, ಅವ್ರು ಹೆಂಗೆ ಹೋಗ್ತಾರೆ ಹೆಂಗೆ ಬರ್ತಾರೆ ನನಗೆ ಅದೇ ಅರ್ಥ ಆಗಲಿಲ್ಲ. ಇವತ್ತೇನೋ ಒಂದು ಇದು ಸಿಕ್ಕಿದೆ ಅವ್ರಿಗೆ, ಅಡ್ಡಾಡಲಿಕ್ಕೆ ಟ್ರೈಸಿಕಲ್ ಒಂದಿನ ಸಿಕ್ಕಿದೆ. ದೇವ್ರದಿಂದ ಇನ್ನೊಂದು ಸ್ವಲ್ಪ ಏನೋ ಸಿಕ್ಕರೆ ಭಾಳ ಒಳ್ಳೆಯದು ಅಂತ ಹಿಂಗೆ ನಾವು ನೋಡ್ತಾ ಇರ್ತೀವಿ ಅಂತ. ಹೆಲ್ಪ್ಲೆಸ್ ಇದ್ದವ್ರಿಗೆ ತುಂಬ ಹೆಲ್ಪ್ ಮಾಡಬೇಕು ಅಂತ ಒಂದಿದೆ. ಏನು ದೊಡ್ಡ ಪ್ರಮಾಣ ಅಲ್ಲ, ನನಗೆ ಬಂದಿರೋದ್ರಲ್ಲಿ ಸ್ವಲ್ಪ ಕೊಡ್ತಾ ಇದ್ದೀನಿ. ಈ 500 ರೂಪಾಯಿಯನ್ನ ಮಡಿಕೇರಿ ಪ್ರತಿನಿಧಿ ಅನುಕಾರ್ಯಪ್ಪಗೆ ಕಳುಹಿಸಿ ಚಿಟ್ಟೆ ಕುಟುಂಬಕ್ಕೆ ನೀಡಲಾಯಿತು. ನೆರವಿನ ಮಹಾಪೂರ ನೋಡಿ ಅಜ್ಜಿಯ ಖುಷಿಗೆ ಪಾರವೇ ಇರಲಿಲ್ಲ. ಇನ್ನು ವಿಕಲಚೇತನ ನರಿಯಂಬಾಡಿ ಸಹೋದರ ರಾಜ ಕೂಡ ಬುದ್ಧಿಮಾಂದ್ಯತೆಯಿಂದ ನರಳ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಇದೇ ವೇಳೆ ರಾಜಾಗೂ ಪರೀಕ್ಷೆಯನ್ನ ನಡೆಸಲಾಯಿತು. ಇವರಿಗೂ ಕೂಡ ಪಿಂಚಣಿ ಬರುವ ವ್ಯವಸ್ಥೆ ಆಗಲಿದೆ ಅಂತ ವೈದ್ಯರು ಹೇಳಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದಿಂದ ಈ ವರದಿ ಬಂದ ನಂತರ ಈ ರೀತಿ ತುಂಬ ಸಂತೋಷ ಆಗಿದೆ. ಇಲ್ಲಿಗೆ ಇದುವರೆಗೆ ಈ ರೀತಿ ಯಾವುದೇ ಚಾನಲಿಂದ ಬಂದಿಲ್ಲ ಮತ್ತು ಅಧಿಕಾರಿಗಳು ನೋಡಲಿಲ್ಲ. ಇಂಥ ಇದು ಪರಿಸ್ಥಿತಿಯಲ್ಲಿ ಇರುವವರಿಗೆ ಸಹಾಯ ಮಾಡಿದ ಇದು ರಿಪಬ್ಲಿಕ್ ಕನ್ನಡ ಚಾನಲಿಗೆ ಧನ್ಯವಾದ. ಅವರಿಗೆ ರೇಷನ್ ಕೊಟ್ಟಿದ್ದಾರೆ, ಅವರಿಗೆ ಬೇಕಾದ ಸ್ವಲ್ಪ ಹಣವೆಲ್ಲ ಕೊಟ್ಟಿದ್ದಾರೆ. ಅವರು ತಾಯಿಗೆ ತುಂಬ ಖುಷಿ ಆಯಿತು. ರಿಪಬ್ಲಿಕ್ ಕನ್ನಡಕ್ಕೆ ಥ್ಯಾಂಕ್ಸ್. ಇನ್ನು 1 ತಿಂಗಳ ಒಳಗೆ ಇಬ್ಬರಿಗೂ ಮಾಸಿಕ ಪಿಂಚಣಿ ಸೇರಲಿದೆ. ಒಟ್ನಲ್ಲಿ ಸೂಪರ್ 3 ವರದಿಗೆ ಇಡೀ ಕರುನಾಡು ಸ್ಪಂದಿಸಿದೆ. ಇದು ಸೂಪರ್ 3ಯ ಮಾನವೀಯತೆಯ ಮಹಾ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡದ ಸೂಪರ್ 3 ವರದಿಯಿಂದ ನಾರ್ಯಂಬಾಡಿ ಅವರ ಸಮಸ್ಯೆ ಬಗೆಹರಿದಿದೆ. ಜೊತೆಗೆ ಅವರ ಪಿಂಚಣಿ ಬರೋವರೆಗೆ, ಅಂದರೆ ಅವರು ಇರುವವರೆಗೆ ಅವರಿಗೆ 1,000 ರೂಪಾಯಿ ಕೊಡ್ತೇವೆ ಅಂತೇಳಿ ಒಬ್ಬ ವ್ಯಕ್ತಿ ಕೂಡ ಮುಂದೆ ಬಂದಿರುವಂಥದ್ದು. ಇದು ನಿಮ್ಮ ರಿಪಬ್ಲಿಕ್ ಕನ್ನಡ ಸೂಪರ್ 3 ಬಿಗ್ ಇಂಪ್ಯಾಕ್ಟ್. ಕ್ಯಾಮ್ ಪರ್ಸನ್ ದೇವಕಾರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಒಂದು ಒಳ್ಳೆ ಪಿಕ್ಚರ್ ನೋಡ್ದಂಗಾಗಿಲ್ವ ನಿಮಗೆ? ಆ ತಾಯಿ ಒಂದು ಶೂನ್ಯದತ್ತ ನೋಡ್ತಾ ಇದ್ರು. ಕೊಚ್ಚಿ ಕಾಲನಿ ಅಂತಂದರೆ ಮೋಸ್ಟ್ಲಿ ಬೇಸಿಕಲಿ ಕೇರಳ ಮೂಲ ಇರ್ಬೋದು, ಇಲ್ಲಿ ಬಂದು ಸೆಟ್ಲಾಗಿ ಮತ್ತೊಂದು ಕೊಚ್ಚಿ ಕಾಲನಿ ಅಂತ ಹೆಸರಿದೆ, ಹಾಗಾಗಿ ಮಲಯಾಳ ಮಾತಾಡ್ತಾಯಿದ್ರು. ಈ ಥರ ಇದ್ರು ನೋಡಿ, ಶೂನ್ಯ. ಯಾಕೆ ಬೇಕು ಈ ಜೀವ? ನೋಡಿ, ಅವರ ಕಣ್ಣಲ್ಲಿ ಶೂನ್ಯ ಇತ್ತು. ಈಗೇನು ಹೇಳ್ತಾರೆ? ಸಂತೋಷ ಆಯಿತು, ಅಂದರೆ ತುಂಬ ಸಂತೋಷ ಆಯಿತು. ಕರ್ನಾಟಕದಿಂದ ಎಲ್ಲರಿಗೂ ನಲ್ಲಾವಟ್ಟೆ ಅಂತಲೇ ಹೇಳ್ತಾರೆ. ಅಂದರೆ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ. ಯಾರೋ ಶಿರೂರು ದುರಂತ ಸಂದರ್ಭದಲ್ಲಿ ನಮ್ಮನ್ನು ಟೀಕೆ ಮಾಡಿದ್ರಲ್ಲ,
ಅದಕ್ಕೆ ಉತ್ತರ ಅಂತ ನಾನು ಹೇಳೋದಿಲ್ಲ, ಅರ್ಥ ಮಾಡ್ಕೊಂಡ್ರೆ ಸಾಕು. ಸಂತೋಷ್ ಆಯ್ ಆ ವಾಯ್ಸ್ ಇದೆಯಾ, ಕೇಳಿಸ್ಬೋದಾ? എന്തെല്ലാം വന്ന് സാധനം അരി വന്ന് പൈസ കിട്ടി സന്തോഷം എനിക്ക് സന്തോഷമായി. ഡോക്ടറെല്ലാം വന്ന് ചെക്ക് മാറി എല്ലാവരും വന്നിട്ട് നോക്കിച്ച് പോയി. കർണാടകത്തിലെ ആൾക്കാർക്കെല്ലാം നന്ദി, നല്ലോണം സന്തോഷമായി എനിക്ക്. എന്തെല്ലാം വന്ന് സാധനം അരി വന്ന് പൈസ കിട്ടി സന്തോഷം എനിക്ക് സന്തോഷമായി. ഡോക്ടറെല്ലാം വന്ന് ചെക്ക് മാറി എല്ലാവരും വന്നിട്ട് നോക്കിച്ച് പോയി. കർണാടകത്തിലെ ആൾക്കാർക്കെല്ലാം നന്ദി, നല്ലോണം സന്തോഷമായി എനിക്ക്. എന്തെല്ലാം വന്ന് സാധനം അരി വന്ന് ശൂന്യ. പൈസ കിട്ടി സന്തോഷം എനിക്ക് സന്തോഷമായി. ಶೂನ್ಯದ ಹತ್ರ ನೋಡ್ತಾ ಇದ್ರು ಅವರು, ಶೂನ್ಯದ ಹತ್ರ ಆ ಹಳೆಯ ಫೋಟೋದಲ್ಲಿ. ಸಂತೋಷಾಯಿ ಕರ್ನಾಟಕದ ಆಳ್ಕಾರಕ್ಕೆಲ್ಲ ನನ್ನಿ, ಧನ್ಯವಾದಗಳು. ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಸಂತೋಷಾಯಿ ಅರಿ ಕಿಟ್ಟಿ, ಪೈಸಾ ಕಿಟ್ಟಿ, ಅಕ್ಕಿ ಬಂತು, ಪೈಸಾ ಕಿಟ್ಟಿ ಅಂದರೆ ದುಡ್ಡು ಬಂತು. ಡಾಕ್ಟ್ರ್ ಚೆಕಪ್ ചെയ്തു, ಎಲ್ಲರೂ ಬಂದು ಕಂಡಿಟ್ಟು ಪೋಯಿ ಸಂತೋಷಾಯಿ, ಸಂತೋಷವಾಯಿತು ಅಂತ ಆ ಬಟ್ಟೆ ಹಾಕ್ಸಿದ್ರು. ಡೈಪರ್ ತುಂಬ ಜನ ಡೈಪರ್ ನಾನು ಹೇಳಿದ್ನಲ್ವಾ, ವಯಸ್ಕರಿಗೆ ಅಡಲ್ಟ್ ಡೈಪರ್ ಅಂತ ಬರುತ್ತೆ. ಈ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಹಾಕ್ತೀವಲ್ವಾ. ಯಾಕಂದರೆ ನೀವು ಈಗ ತುಂಬ ಜನರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಾದ್ರು ಇದ್ದರೆ ಡೈಪರ್ ಸಿಗುತ್ತೆ, ಒಂದು ಹಾಕ್ಬಿಟ್ರೆ ಆಯಿತು. ಒಂಥರ ಚಡ್ಡಿ ಥರ, ಮಕ್ಕಳ ಥರನಲ್ಲ, ಒಂಥರ ಚಡ್ಡಿ ಥರನೇ ಬಂದುಬಿಡುತ್ತೆ ಅದು. ಈ ಮಕ್ಕಳದಾದ್ರೆ ಹಿಂಗೆ ಏನಿಲ್ಲ, ಹಾಕ್ಕೊಂಡ್ರೆ ಆಯಿತು, ನಿಮಗೇನು ತೊಂದರೆ ಆಗೋದಿಲ್ಲ ಅದು. ಆಮೇಲೆ ಯಾಕಂದರೆ ಕೆಲವು ಹಿರಿಯರಿಗೆ ವಿಸರ್ಜನೆಗಳೆಲ್ಲ ಗೊತ್ತಾಗೋದಿಲ್ಲ, ಹೋಗ್ಬಿಡುತ್ತದೆ. ಹಂಗೆ ಬೆಳಗ್ಗೆ ಒಂದು ಸಂಜೆ ಹಾಕ್ಬಿಟ್ರೆ ಪ್ರಾಬ್ಲಮೇ ಇಲ್ಲ. ಅದಕ್ಕೆ ಆ ಮನೆಗೊಂದು ಪೇಂಟಿಂಗ್ ಆಗಬೇಕು ಅಂತ ಆಸೆ ಇದೆ ನನಗೆ. ನೀವು ಕೂಡ ಕರೆ ಮಾಡಿ ಮಾತಾಡಿ ಒಂದೊಂದೇ ದೃಶ್ಯಾವಳಿಗಳು ತೋರಿಸ್ತೀರಿ. ಆ ಶೂನ್ಯದ ಹತ್ರ ನೋಡ್ತಾ ಇತ್ತು ಆ ತಾಯಿ, ಶೂನ್ಯದ ಹತ್ರ ನೋಡ್ತಾ ಇತ್ತು. ಇವತ್ತು ಸಂತೋಷವಾಯಿತು ನನಗೆ ಅಂತೇಳಿ. ಆಮೇಲೆ ಈಗ ನೋಡಿ ಏನೆಲ್ಲ ಬಂದಿದೆ, ಅಧಿಕಾರಿಗಳು, ಡಾಕ್ಟ್ರ್, ಎಂತೆಂಥ ಡಾಕ್ಟ್ರು ಬಂದರು ಗೊತ್ತಾ ಅಲ್ಲಿಗೆ. ಬಹುಶಃ ಹಿಂದಿನ ಸಿನಿಮಾಗಳೆಲ್ಲ ನೋಡ್ತೀವಲ್ಲ, ಏನು ದೇವರು ನೋಡಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಶಿವಕುಮಾರ್ ಮತ್ತು ಟೀಮ್ ಅಲ್ಲಿಗೆ ಯಾರು ಬರೋರೇ ಅಲ್ಲ. ನೋಡಿ ಹೆಂಗೆ ಬಂದಿದ್ದಾರೆ ಅಲ್ಲಿಗೆ. ಗೊತ್ತಿದೆ ನನಗೆ ಅಲ್ಲಿ ಸ್ವಲ್ಪ ವಾಸನೆ ಗೀಸನೆಲ್ಲ ಇರುತ್ತೆ ಅಂತೇಳಿ ಎಲ್ಲದನ್ನು ವ್ಯವಸ್ಥೆ ಮಾಡಿದ್ದಾರೆ. ಡೈಪರ್ ತಂದು ಕೊಟ್ಟಿದ್ದಾರೆ, ದಿನಸಿ ಕೊಟ್ಟಿದ್ದಾರೆ, ಹೆಲ್ತ್ ಚೆಕಪ್ ಆಗಿದೆ, ಹಣ ಕೊಟ್ಟಿದ್ದೀವಿ. ಆಮೇಲೆ ಮಾದಪ್ಪ ಅನ್ನೋರು ಪ್ರತಿ ತಿಂಗಳು 1,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಯಾರು ವಿಜಯಕುಮಾರ್ ಅಗಡಿ ಅವರು 500 ರೂಪಾಯಿ ಅವರ ದುಡ್ಡಲ್ಲಿ ಏನೋ ಕಳಿಸಿದ್ದಾರೆ. ಆಮೇಲೆ ಈ ಆಫೀಸ್ಗೆ ಈ ಥರ ಅದನ್ನು ಕಳಿಸಿದ್ದೀವಿ. ಆಮೇಲೆ ಇದನ್ನು ಫಾಲೋಅಪ್ ಮಾಡಲಿಕ್ಕೆ ಕೆಲಸ ಕಡಿಮೆ ಅಲ್ಲ, ತುಂಬ ಇದೆ. ಆದರೆ ನಾವು ಭಾಳ ಖುಷಿಯಿಂದ ನಿಜವಾಗಿ ಹೇಳಬೇಕು ಅಂತ ನನಗೆ ಇವತ್ತು ಈ ಸ್ಟೋರಿ ನೋಡಿದಾಗ ಈ ಥರ ವಿಜುಲ್ ಹೊಡಿಬೇಕು ಅಂತ ಅನಿಸ್ತು. ವಿಜುಲ್ ಹಾಕಿ ನಾವು ಖುಷಿ ಪಡ್ತೀವಲ್ವ, ಇದು ನಾವು ಖುಷಿ ಪಡ್ತಾ ಇರುವಂಥ. ನೋಡಿ ಒಂದೊಂದೇ ದೃಶ್ಯಗಳು. ಕರೆ ಮಾಡಿ ಮಾತಾಡ್ಬೋದು ನೀವು. ಶುರು ಮಾಡಿ. ಈಗೊಂದು ಬ್ರೇಕ್ ಆದ ನಂತರ ಕರೆ ಮಾಡಿ ಮಾತಾಡಿ.